ಸಕ್ಕರೆ ನಗರಿ ಮಂಡ್ಯದಲ್ಲೊಂದು ಬೆಚ್ಚಿ ಬೀಳಿಸುವಂಥ ಹತ್ಯೆ ನಡೆದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಯುವಕ ವಿವಾಹಿತೆಯ ಪರಿಚಯ ಆಗಿದೆ. ಹತ್ಯೆ ದಿನದಲ್ಲಿ ಇಬ್ಬರ ನಡುವೆ ಪ್ರೀತಿ, ಪ್ರೇಮ, ಪ್ರಣಯ, ಸೆಕ್ಸು ಎಲ್ಲ ಆಗಿದೆ. ಅದಾದ ಮೇಲೆ ಹೆಣ ಬಿದ್ದಿದೆ. ಬೆಳಗ್ಗೆ ಮೈಸೂರು ಮತ್ತು ಮಂಡ್ಯದಲ್ಲಿ ಜಾಲಿ ರೈಡನ್ನು ಮಾಡಿದ್ದಾರೆ. ಸಂಜೆ KR ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶದಲ್ಲಿ ಜಗಳ ಮಾಡಿಕೊಂಡು ಬಳಿಕ ಪ್ರಿಯತಮೆ, ಮದುವೆ ಆಗಿರೋ ಪ್ರಿಯತಮೆಗೆ ಆಂಟಿ ಲವರ್ ಇವನು. ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದಂತೆ ಇದು SP ಅವರು ಹೇಳಿರೋ ಪ್ರಕಾರ. ಅದಾದಮೇಲೆ ಇನ್ಸ್ಟಾಗ್ರಾಮು ಸಹಜವಾಗಿ ಅಲ್ಲಿ ಬಂದೇ ಬರುತ್ತೆ. ಪರಿಚಯ ಆಗ್ತಾರೆ. ಹತ್ತೇ ದಿನ ರೀ, ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಫೋನಲ್ಲಿ. ಬೆಳಗ್ಗೆ ಮೈಸೂರು ಮಂಡ್ಯದಲ್ಲಿ ಜಾಲಿ ರೈಡು, ಸಂಡೇ ಇವತ್ತು. ಆಂಟಿನೇ ಹೇಳಿದ್ಲು ನಾನು ಕರ್ಕೊಂಡು ಹೋಗಲ್ಲ ಸುತ್ತಾಡಿಸು ಅಂತ. ಕತ್ತರಘಟ್ಟ ಅರಣ್ಯ ಪ್ರದೇಶದಲ್ಲಿ ಜಗಳ ಮಾಡ್ಕೊಳ್ತಾರೆ. ಬಳಿಕ ಪ್ರಿಯತಮೆಯ ಮೈ ಮೇಲಿದ್ದ ಚಿನ್ನಾಭರಣ ದೋಚಿ ಹತ್ಯೆ ಆಗ್ತಾನೆ ಇವನು. ಕಳ್ಳ ಕೊಲೆಗಾರ. ಹಾಸನದ ಹೊಸಕೊಪ್ಪಲಿನ ಪ್ರೀತಿ 35 ವರ್ಷದ ಮಹಿಳೆ ಕೊಲೆಯಾಗಿದ್ದಾರೆ. ಬಳಿಕ ತನ್ನ ಜಮೀನಿನಲ್ಲಿ ಶವ ಬಚ್ಚಿಟ್ಟಿದೆ ಇವನು ಆರೋಪಿ ಪುನೀತು. ಪ್ರಿಯತಮೆಯ ಫೋನ್ ಕಾಲ್ನಿಂದಲೇ ತಗಲಾಕೊಂಡಿದ್ದಾನೆ ಐನಾತಿ. ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇವರು ಮಂಡ್ಯ SP ಬಾಲ್ದಂಡಿ ಹೇಳೋ ಪ್ರಕಾರ ಇದೇ ಗುರುವಾರ, ಅಂದರೆ ಹಿಂದಿನ ಗುರುವಾರ ಪರಿಚಯ ಆಗಿದ್ದವು. ಪರಿಚಯ ಆಗಿ 4 ದಿನದಲ್ಲೇ ಇವೆಲ್ಲ ನಡೆದಿದ್ದು. ಫೋನು, ಡೈಲಿ ಫೋನು, ಸಿಕ್ಕಾಪಟ್ಟೆ. ಮದುವೆಯಾಗಿ ಮಕ್ಕಳಿದ್ದಾರೆ ಪ್ರೀತಿಗೆ. ಆದರೆ ಮತ್ತೆ ಪ್ರೀತಿ ಬೇಕಾಗಿತ್ತು ಆಕೆಗೆ. ಪುನೀತಂದು ಮೈ ಮೇಲೆ ಒಡವೆಗಳಿದ್ವು. ಇವನು ಕಾರ್ ಡ್ರೈವರಾಗಿ ಕೆಲಸ ಮಾಡ್ತಾವನೆ. ಕರ್ಕೊಂಡು ಹೋಗಿದ್ದಾನೆ, ಸುತ್ತಾಡ್ಸಿದ್ದಾನೆ. KRSನಲ್ಲಿ ಲಾಡ್ಜ್ ಕೂಡ ಮಾಡಿದ್ರಂತೆ. ಸುತ್ತಾಡಿಸಿ ಆಮೇಲೆ ಅಲ್ಲಿ ಸ್ವಲ್ಪ ಅರಣ್ಯ ಪ್ರದೇಶ ಥರ ಇದೆ ಕತ್ತರಘಟ್ಟದಲ್ಲಿ. ಈಕೇನು ಮಾಡ್ತಾಳೆ, ಆ ಟೈಮ್ನಲ್ಲಿ ಲೈಂಗಿಕ ಕ್ರಿಯೆ, ಸೆಕ್ಸ್ ಮಾಡೋಣ ಅಂತ ಹೇಳ್ತಾಳೆ ಅವನಿಗೆ. ಆ ಟೈಮ್ನಲ್ಲಿ ಇವನು ಬೇಡ, ಇಲ್ಲಿ ಜನ ಓಡಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಈಕೆ ವಿಪರೀತ ಅವನಿಗೆ ಕಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಅವನು ರುಚಿಗೆದ್ದು ಆಕೆ ಕಪಾಳ ಕುಡಿತಾನಂತೆ. ಆಗ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅದಾದಮೇಲೆ ಮತ್ತೆ ಎಚ್ಚರಾಗಿ ನನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋಂಥ ಕಾರಣಕ್ಕೆ ತಲೆ ಮೇಲೆ ಕಲ್ಲೆತ್ತ ಕೊಂದುಬಿಡ್ತಾನೆ. ಇದು SP ಹೇಳಿರೋ ಪ್ರಕಾರ. SP ಹೇಳಿರೋ ಪ್ರಕಾರ ಇದು. ಮಲ್ಲಿಕಾರ್ಜುನ ಬಾಲದಂಡಿ, ಮಂಡ್ಯ SP ಹೇಳಿರೋ ಪ್ರಕಾರ ಇದು. ಈ ಪ್ರೀತಿ ಇದಲ್ಲಲ್ವಾ, ಪ್ರೀತಿ ಆಂಟಿ ಮದುವೆ ಆಗಿರೋಳು ಲೈಂಗಿಕ ಕ್ರಿಯೆ ಮಾಡೋಣ ಅಂಥೇಳಿ ಪುನೀತನಿಗೆ ಒತ್ತಾಯವನ್ನು ಮಾಡ್ತಾಳಂತೆ ಆ ಕತ್ತರಘಟ್ಟ ಪ್ರದೇಶದಲ್ಲಿ. ಬೇಡ ಇವನು ಅಂತ, ಬೇಡ ಅಂತ ಇವನು. ಜನ ಓಡಾಡ್ತಿರ್ತಾರೆ, ಗೊತ್ತಾಗುತ್ತೆ ಅಂತ. ಹಾಗಾಗಿ ಜಗಳ ಆಗಿ ವಿಕೋಪಕ್ಕೆ ಹೋಗಿ ಕಪಾಳ ಕುಡಿತಾನೆ. ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅದಾದಮೇಲೆ ಕಲ್ಲೆತ್ತ ಕೊಲೆ ಮಾಡಿ ಜಮೀನಲ್ಲಿ ಆತ ಶವವನ್ನು ಬಿಸಾಡಿ ಹೋಗಿರ್ತಾನೆ. ಅದಾದಮೇಲೆ ಹೆಂಗೆ ಸಿಕ್ಕಿಬಿದ್ದ ಈ ಪುನೀತ? ಈಕೆ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಆಮೇಲೆ ಸ್ವಿಚ್ ಆನ್ ಆಗುತ್ತೆ. ಗಂಡ ಫೋನ್ ಮಾಡ್ತಾನೆ, ಪ್ರೀತಿ ಗಂಡ ಫೋನ್ ಮಾಡ್ತಾನೆ, ಎಲ್ಲಿದೆಯೇ ಅಂಥೇಳಿ. ಆವಾಗ ಹುಡುಗನ ವಾಯ್ಸು ಇವನು ಪುನೀತಂದು. ಇಲ್ಲ ಸರ್, ಹಿಂಗೆ ನಾನು ಕಾರ್ ಡ್ರೈವರು, ಬಾಡಿಗೆ ಬಂದಿದ್ದರು ಪ್ರೀತಿ ಅಂತ, ಹಿಂಗೆ ಮೇಡಮ್. ಆವಾಗ ತಗಲಾಕೋತೀನಿ ನೀನು. ಅದಾದಮೇಲೆ ಆ ನಂಬರ್ನ ಆಧಾರವಿಟ್ಕೊಂಡು ಪೊಲೀಸರಿಗೆ ಅವನು ಮಾಹಿತಿ ಕೊಡ್ತಾನೆ. ಹಾಗಾಗಿ ಹುಡುಕಾಟ ನಡೆಸಿದಾಗ, ಟ್ರೇಸ್ ಮಾಡಿದಾಗ ಗೊತ್ತಾಗುತ್ತೆ ಇವರೆಲ್ಲ ಓಡಾಡಿದ್ದು, ಸುತ್ತಾಡಿದ್ದು. ಅದಾದಮೇಲೆ ಆ ಕೊಲೆ ಆಗಿರುವಂತಹ ಪ್ರದೇಶ. ಈಗ ಪುನೀತ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಯಾಕೆ ಬೇಕಾಗಿತ್ತು ಈ ಪ್ರೀತಿಗೆ ಪುನೀತನ ಪ್ರೀತಿ ಸಹವಾಸ? ಗಂಡ ಮಕ್ಕಳಿದ್ರೂ ಕೂಡ ನನ್ನ ಕರ್ಕೊಂಡು ಹೋಗುವಂಥ ಈಕೆ ಹೇಳಿದ್ದಂತೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಜಗಳಕ್ಕೆ ಕಾರಣ ಆಗಿದ್ದು ಕೂಡ ಈಕೆ ಅಂತೆ. ಅವನು ನೋಡಿ ಬಾಳಿಗೆ ಬದುಕಬೇಕಾದಂಥ ಯುವಕ. ಆದರೆ ಆಕೆಯ ಮೈ ಮೇಲಿದ್ದ ಒಡವೆ ಮೇಲಿನ ಕಣ್ಣು ಹಾಕಿದ್ದ ಅಂತ ಅನಿಸುತ್ತೆ ಇವನು ಮೋಸ್ಟ್ಲಿ ಆಕೆಯನ್ನು ಕರೆಸ್ಕೊಂಡಿದ್ದೇ ಆಕೆಯ ಆಭರಣಗಳನ್ನು ದೋಚಲಿಕ್ಕೆ ಅಂತ ಅನ್ನಿಸ್ತಾ ಇದೆ ನಮಗೀಗ. ಯಾಕಂದರೆ ನಾರ್ಮಲ್ಲಾಗಿ ಆಕೆ ಮೇಲೆ ದ್ವೇಷ ಇದ್ದಿದ್ರೆ ಅಥವಾ ಕೊಲೆ ಮಾಡೋ ಉದ್ದೇಶ ಇದ್ದಿದ್ರೆ ಅಷ್ಟಕ್ಕೆ ಸುಮ್ಮನೆ ಆಗ್ತಿದ್ದ ಅಂತ ಅನಿಸುತ್ತೆ. ಎಲ್ಲನೂ ದೋಚ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ಇವನು ಕೊಲೆಗಡಕ, ಜೊತೆಗೆ ಕಳ್ಳ ಕೂಡ ಆಗಿದ್ದಾನೆ. ಇನ್ನು ಏನು ಶವ ಬಂದು ನೋಡಿದಾಗ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಆಕೆ ಗಂಡ ಬಂದು ಗುರುತು ಹಿಡಿತಾರೆ, ನಂದೇ ಹೆಂಡ್ತಿದ್ದು ಶವ ಅಂಥೇಳಿ. ಅದಾದ ಮೇಲೆ ಪುನೀತನ ಒದ್ದು ವಿಚಾರಣೆ ಮಾಡಿದಾಗ ಈ ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗಿದೆ. ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿರುವಂಥ ಸಂಬಂಧ ಇದು. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ಇನ್ಸ್ಟಾಗ್ರಾಮ್ನಿಂದಲೇ ಆಗ್ತಾ ಇದೆ. ಕೊಲೆಗಳಾಗ್ತಾ ಇದೆ, ಸುಲಿಗೆಗಳಾಗ್ತಾ ಇದೆ, ಅನೈತಿಕ ಸಂಬಂಧ, ಅತ್ಯಾಚಾರಗಳು, ಈ ರೀತಿ ಪ್ರೇಮ ಪ್ರಕರಣಗಳು
3 ದಿನಕ್ಕೆ ಪ್ರೀತಿ ಆಗುತ್ತೆ, ಅದಾದ ಮೇಲೆ ಕೊಲೆ ಆಗಿದೆ.